ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚಿಕ್ಕ ಮಕ್ಕಳ ಓರಲ್ ಹೆಲ್ತ್ ಬಗ್ಗೆ ಮಾತಾಡ್ತಿದ್ದೀನಿ. ಚಿಕ್ಕ ಮಕ್ಕಳಿಗೆ ಫಸ್ಟ್ ಡೆಂಟಲ್ ವಿಸಿಟ್ ಯಾವಾಗಿರಬೇಕು, ಅವ್ರಿಗೆ ಫಸ್ಟ್ ಹಲ್ಲು ಎರಪ್ಟ್ ಆಗೋ ಏಜ್ ಯಾವುದು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫಸ್ಟ್ ಹಲ್ಲು ಎರಪ್ಟ್ ಆಗೋದು ಬಂದು 6 to 7 ಮಂತ್ಸ್ ಇರುವಾಗ ಬೇಬಿ 6 to 7 ಮಂತ್ಸ್ ಇರುವಾಗ ಕೆಳಗಡೆ ಹಲ್ಲು ಫಸ್ಟು ಎರಪ್ಟ್ ಆಗುತ್ತೆ. ಕೆಲವೊಂದು ಮಕ್ಕಳಿಗೆ ಹುಟ್ಟಿದಾಗಲೇ ಒಂದು ಹಲ್ಲು ಬಂದಿರುತ್ತೆ ಅಂತ ನೀವು ಕೇಳಿರ್ತೀರ. ಅದು ಅಕಸ್ಮಾತ್ ಏನಾದರೂ ಫೀಡಿಂಗೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಟಂಗೆಲ್ಲ ಅಲ್ಸರೇಷನ್ಸ್ ಥರ ಏನಾದರೂ ಆಗ್ತಿದೆ ಅಂತ ಅಂದರೆ ಆ ಹಲ್ಲನ್ನ ತೆಗಿಲೇಬೇಕಾಗುತ್ತೆ. ಫಸ್ಟ್ ಎರಪ್ಟ್ ಆಗೋದು ಒಂದು 6 to 7 ಮಂತ್ಸ್ ಇರುವಾಗ. ಆ್ಯಸ್ ಸೂನ್ ಆ್ಯಸ್ ದ ಫಸ್ಟ್ ಟೂತ್ ಎರಪ್ಟ್ಸ್ ಆವಾಗಲೇ ಮದರ್ ಶುಡ್ ಸ್ಟಾರ್ಟ್ ಕ್ಲೀನಿಂಗ್ ದ ಬೇಬೀಸ್ ಟೀತ್ ಅನ್ನೋದು ಒಂದು ಇದಿದೆ. ಫಸ್ಟು ಯಾವಾಗ ಬ್ರಷ್ ಮಾಡಬಾರ್ದು 6 to 7 ಮಂತ್ಸ್, ಬಟ್ ಫಸ್ಟ್ ಹಲ್ಲನ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು 6 to 7 ಮಂತ್ಸ್ ಇರುವಾಗ. ಆ್ಯಸ್ ಸೂನ್ ಆ್ಯಸ್ ಟೂತ್ ಎರಪ್ಟ್ ಆಗಿದ ತಕ್ಷಣವೇ ಆ ಒಂದು ಹಲ್ಲನ್ನ ಕ್ಲೀನಿಂಗ್ ಇದನ್ನು ಸ್ಟಾರ್ಟ್ ಮಾಡಬೇಕು. ಮಗುಗೆ ಫಸ್ಟ್ ಡೆಂಟಲ್ ವಿಸಿಟ್ ಯಾವಾಗ ಮಾಡಿಸ್ಬೇಕು ಅಂತ ಅಂದರೆ 1 ವರ್ಷ ಇರುವಾಗಲೇ ಡೆಂಟಿಸ್ಟ್ನ ಕನ್ಸಲ್ಟ್ ಮಾಡಿ ಮಗುವಿನ ಓರಲ್ ಹೆಲ್ತ್ ಚೆಕ್ ಮಾಡಿಸ್ಬೇಕು. 1.5 to 2 ಇಯರ್ಸಲ್ಲಿ ಎಲ್ಲ ಟೂತೂ ಎರಪ್ಟ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಬರಬೇಕಾಗಿರೋ ಹಲ್ಲು ಆಲ್ಮೋಸ್ಟ್ ಮೇಲೆ 10 ಕೆಳಗಡೆ 10 ಬರುತ್ತೆ. ಅದು ಆಲ್ಮೋಸ್ಟ್ 1.5 to 2 ಇಯರ್ಸ್ ಅಷ್ಟರಲ್ಲಿ ಎಲ್ಲನೂ ಬಂದಿರುತ್ತೆ. ಆವಾಗ ನೀಟಾಗಿ ಅದು ಪೇಸ್ಟ್ ಎಷ್ಟು ಹಾಕ್ಕೋಬೇಕು ಅಂತ ಅಂದರೆ ಜಸ್ಟ್ ಒಂದು ಅಕ್ಕಿ ಕಾಳು ಸೈಜ್ ಎಷ್ಟಿರುತ್ತೆ ಅಷ್ಟು ಪೇಸ್ಟ್ ಹಾಕಿ ಪೇರೆಂಟ್ಸ್ ಶುಡ್ ಬ್ರಷ್ ದೇರ್ ಚೈಲ್ಡ್ಸ್ ಟೀತ್. ಆ್ಯಂಡ್ 3 ಇಯರ್ಸ್ ಆದಮೇಲೆ ಅಬೌವ್ 3 ಇಯರ್ಸ್ ಆದರೆ ಒಂದು ಪೀ ಸೈಜ್ ಅಷ್ಟು ಟೂತ್ ಪೇಸ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಕಂಡುಹಿಡಿದಿರ ಮಕ್ಕಳಲ್ಲಿ ಆಲ್ರೆಡಿ ಡಿಕೆ ಸ್ಟಾರ್ಟ್ ಆಗಿದೆ ಅಂತ ಅಂದರೆ, ಫಸ್ಟು ಒಂದು ವೈಟ್ ಪ್ಯಾಚಸ್ ಥರ ಬರುತ್ತೆ, ಅಥವಾ ಯೆಲ್ಲೋ ಕಲರ್ ಲೈನ್ಸ್ ಬರುತ್ತೆ, ಯೆಲ್ಲೋ ಕಲರ್ ಹಲ್ ಮೇಲೆ ಯೆಲ್ಲೋ ಕಲರ್ ಕಾಣಿಸ್ತಾ ಇರುತ್ತೆ, ಅಥವಾ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇರುತ್ತೆ. ಇಷ್ಟು ಸೈನ್ಸ್ ಏನಾದರೂ ನಿಮ್ಮ ಮಕ್ಕಳಲ್ಲಿ ಕಾಣಿಸಿದ್ರೆ ನೀವು ಡೆಂಟಿಸ್ಟ್ನ ವಿಸಿಟ್ ಮಾಡಲೇಬೇಕು. ದೀಸ್ ಆರ್ ದ ಕ್ವೈಟ್ ಫ್ಯೂ ಥಿಂಗ್ಸ್ ಅಬೌಟ್ ಚೈಲ್ಡ್ಸ್ ಓರಲ್ ಹೆಲ್ತ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಫಾಲೋ ಫಾರ್ ಮೋರ್.